ಭೀಮಾ ಏತ ನೀರಿನಿಂದ ಮುಳುಗಡೆಯಾದ ಬಂಕಲ್ಗ ಗ್ರಾಮದ 136 ಮನೆ ಸ್ಥಳಾಂತರ ಮಾಡಿದ್ದು. ಈಗ 66 ಮನೆ ಸ್ಥಳಾಂತರ ಆದೇಶ ತಡೆ ಹಿಡಿದು ಸಂಪೂರ್ಣ ಗ್ರಾಮವೇ ಸ್ಥಳಾಂತರ ಮಾಡಬೇಕು ಅಂತ ಗ್ರಾಮದ ನಿವಾಸಿಗಳು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಅಫಜಲ್ಪುರ ತಾಲೂಕಿನ ಬಂಕಲ್ಗ ಗ್ರಾಮದ ನಿವಾಸಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಸಂಪೂರ್ಣ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರುಗಳು, ಈ ಹಿಂದೆ 2008-9ರಲ್ಲಿ ಗ್ರಾಮದ 136 ಮನೆಗಳು ಮುಳುಗಡೆಯಾಗಿದ್ದು ನಿಯಮಾನುಸಾರ ಅವುಗಳಿಗೆ ಸಂಬಂಧಿಸಿದ ಪರಿಹಾರದ ಹಣ ಮಂಜೂರಾಗಿದೆ. ಆದರೆ 2026-27ನೇ ಸಾಲಿನಲ್ಲಿ ಭೀಮಾ ತೀರ ನೀರಾವರಿ ಯೋಜನೆ ಅಡಿ ಕೇವಲ 66 ಮನೆಗಳನ್ನು ಮಾತ್ರ ಮುಳುಗಡೆಗೆ ಪಟ್ಟಿಗೆ ಆಯ್ಕೆ ಮಾಡಿ ಆದೇಶಿಸಲಾಗಿದೆ. ಇನ್ನೇನು ಪ್ರಮಾಣ ಹೆಚ್ಚಾಗದಲ್ಲ 150 ಮನೆಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತವೆ. ಈ ಹಿನ್ನೆಲೆಯಲ್ಲಿ ಬಂಕಲ್ಗ ಗ್ರಾಮ ಸಂಪೂರ್ಣ ಮುಳುಗಡೆ ಎಂದು ಘೋಷಿಸಬೇಕೆಂದು ಮತ್ತು ಗ್ರಾಮವನ್ನು ಸ್ಥಳಾಂತರ ಮಾಡಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಂಕಲ ಗ್ರಾಮದಲ್ಲಿ ಏನು 2008-2009ರಲ್ಲಿ ಏನು ಭೀಮಾ ಏತ್ ಹಿನ್ನೀರಿನಿಂದ ಬಂಕಲ ಗ್ರಾಮ ಏನು ಮುಳುಗಡೆ ಆಗಿತ್ತು. ಆ ಮುಳುಗಡೆ ಕೇವಲ 136 ಮನೆಗಳು ಹೋಗಿದ್ದವು. ಆ ತದನಂತರ 2026-27ರಲ್ಲಿ 66 ಮನೆ ಆದೇಶ ಆಗಿತ್ತು. ಹಾಗಾಗಿ ಇನ್ನೂ 150 ಮನೆಗಳು ಹಾಗೆ ಉಳಿದಿವೆ. ಹಾಗಾಗಿ 150 ಮನೆಗಳು ಪೂರ್ತಿ ಗ್ರಾಮ ಬಂಕಲ ಗ್ರಾಮ ಸ್ಥಳಾಂತರ ಮಾಡಬೇಕು. ಆ ಏನು ರೈತರಿಗೆ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಒಂದು ಹೊಸ ಬಡಾವಣೆ ಮಾಡಿ ಅವರಿಗೆ ಹಣದ ಸಹಾಯ ಮಾಡಿ ಊರು ಸ್ಥಳಾಂತರ ಮಾಡಬೇಕಂತೇಳಿ ನಾವು ಇವತ್ತು ಗ್ರಾಮಸ್ಥರು ಕೂಡಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ಹಾಗೂ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೇವೆ. ಹೀಗಾಗಿ ಬಂಕಲ ಗ್ರಾಮದಲ್ಲಿರ್ತಕ್ಕಂಥ ಏನು ಹಿನ್ನೀರಿನ ಬರ್ತಕ್ಕಂಥ ನೀರನ್ನು ಇನ್ನೂ ನೀರು ಹೆಚ್ಚಾಗ್ತಾ ಇದ್ದೇವೆ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಂದು ಆ ಊರಿನ ಸ್ಥಳಾಂತರ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ನಮ್ಮ ಹೆಸರು ಮಾದೇವ ಬಂಕಲ್ಗಿರಿ.